ನಮಸ್ಕಾರ ಗೆಳೆಯರಿ. ನಾವು ಯಾವುದೇ ಬೆಳೆಗಳನ್ನು ಬೆಳೀಲಿ ಅದರಲ್ಲಿ ನಮ್ಮ ಬೆಳೆಗಳಿಗೆ ಶತ್ರು ಕೀಟಗಳ ಕಾಟ ಇದ್ದೇ ಇರ್ತದ. ಅದರಲ್ಲಂತರೂ ಗೊಣ್ಣೆ ಹುಳುಗಳು, ತಿಗಣೆ, ಬಿಳಿ ನೊಣಗಳು, ಆ್ಯಪಿಡ್ಸು, ಸಸ್ಯಹೇನುಗಳು ಇದೇ ರೀತಿಯ ಹಲವಾರು ರೀತಿಯ ಶತ್ರು ಕೀಟಗಳು ನಮ್ಮ ಬೆಳೆಗಳಿಗೆ ಹಾನಿ ಮಾಡ್ತಾವ. ಈ ವಿಡಿಯೋವನ್ನು ನೀವು ಅಂತ್ಯದವರೆಗೆ ನೋಡಿದ್ರೆ ತಿಳಿಯಿರಿ, ನಿಮಗೆ 100% ಆಗಿ ಹೇಳ್ತೀನಿ, ಅತಿ ಕಡಿಮೆ ಖರ್ಚಿನಲ್ಲಿ ನಾವು ಇವೆಲ್ಲ ಕೀಟಗಳನ್ನು ಕೂಡ ನಾವು ನಿಯಂತ್ರಣವನ್ನು ಮಾಡ್ಬೋದು. ಹೌದು ಗೆಳೆಯರೆ, ನಾವು ಯಾವುದೇ ಪ್ರಕೃತಿಗೆ ಹಾನಿ ಮಾಡದ ಹಾಗೆ ಜೈವಿಕ ಶಿಲೀಂಧ್ರನಾಶಕವಾದ ಮೆಟ್ರೈಜಿಯಮ್ ಎನ್ಸೋಪ್ಲಿ ಅನ್ನುವಂಥ ಶಿಲೀಂಧ್ರನಾಶಕ ಏನದಲ್ಲ, ಇದು ನೋಡ್ರಿ 300 ಬೇರೆ ಬೇರೆ ಜಾತಿಯ ಶತ್ರು ಕೀಟಗಳನ್ನು ನಿರ್ವಹಣೆ ಮಾಡ್ತದೆ. ಅದರಲ್ಲೇ ಮುಖ್ಯವಾದಂಥದ್ದು ಗೊಣ್ಣೆ ಹುಳುಗಳಿಗೆ ಮತ್ತು ಗೆದ್ದಲುಗಳಿಗೆ, ಬಿಳಿ ನೊಣಗಳಿಗೆ ಮತ್ತು ಆಫಿಡ್ಸ್ಗಳಿಗೆ, ಹುಡಿತಿಗಣೆ, ಜಿರುಂಡೆಗಳನ್ನು, ಲೆಪಿಡೋಪ್ಟೆರಾ ಕೀಟಗಳನ್ನು, ಎಲ್ಲ ರೀತಿಯ ಲಾರ್ವಾಗಳನ್ನು ಕೂಡ ನಿರ್ವಹಣೆ ಮಾಡ್ತದೆ. ಇದು ನೋಡ್ರಿ ಯಾವ ರೀತಿ ಕೆಲಸ ಮಾಡುತ್ತೆ. ಮೆಟ್ರೈಜಿಯಮ್ ಎನ್ಸೋಪ್ಲಿ ಅನ್ನುವಂಥ ಶಿಲೀಂಧ್ರ ನೋಡ್ರಿ, ಇದು ಶತ್ರು ಕೀಟಗಳ ಹೊರಪೊರೆ ಏನಿರ್ತದಲ್ಲ ಅದಕ್ಕೆ ಸಂಪರ್ಕಕ್ಕೆ ಬಂದಾಗ ಕೀಟಗಳ ಚರ್ಮವನ್ನು ಕರಗಿಸ್ತದೆ. ಇದು ಕೀಟಗಳ ಶ್ವಾಸಕೋಶವನ್ನು ಆವರಿಸುವ ಮುಖಾಂತರ ಕೀಟಗಳನ್ನು ನಿಯಂತ್ರಿಸ್ತದೆ. ಈ ಮೆಟ್ರೈಜಿಯಮ್ ಎನ್ಸೋಪ್ಲಿ ಶಿಲೀಂಧ್ರದಿಂದ ಬಾಧಿತ ಕೀಟಗಳೇನದಲ್ಲ ಮತ್ತು ಬೇರೆ ಕೀಟಗಳೊಡನೆ ಸಂಪರ್ಕಕ್ಕೆ ಬಂದು ಅಂತೇಳಿರಿ, ಆ ಕೀಟಗಳಿಗೂ ಈ ಶಿಲೀಂಧ್ರ ಏನದಲ್ಲ ಆವರಿಸಿಕೊಂಡು ಅವುಗಳನ್ನು ಕೂಡ ನಿಯಂತ್ರಿಸ್ತದೆ. ಮತ್ತು ಶಿಲೀಂಧ್ರವು ಎರೆಹುಳುಗಳಾಗಲಿ ಮಿತ್ರ ಕೀಟಗಳನ್ನು ಮತ್ತು ಮನುಷ್ಯರಿಗೆ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಯಾವುದೇ ರೀತಿಯ ಹಾನಿಯನ್ನು ಮಾಡುವುದಿಲ್ಲ. ಇದರ ಶೇಷಗಳು ನಮ್ಮ ಜಮೀನಿನಲ್ಲಿ ಉಳಿಯುವುದಿಲ್ಲ. ಅದಕ್ಕಾಗಿ ನಾವೆಲ್ಲರೂ ಮೆಟ್ರೈಜಿಯಮ್ ಎನ್ಸೋಪ್ಲಿ ಶಿಲೀಂಧ್ರವನ್ನು ಬಳಸ್ಕೊಂಡು ಕಿಸಿಂದ ಶತ್ರು ಕೀಟಗಳನ್ನು ತುಂಬಾ ಸರಳವಾಗಿ ನಿರ್ವಹಣೆಯನ್ನು ಮಾಡ್ಬೋದು. ಇದನ್ನು ನಾವು ಯಾವ ರೀತಿ ಬಳಸಬೇಕು ಅಂತ ನೋಡೋದಾದರೆ ನೋಡ್ರಿ, ಎಲ್ಲ ರೀತಿ ಹೇಳ್ತೀನಿ. ನಾವು ಸಿಂಪಡಣೆ ಮಾಡೋ ರೀತಿ, ಮಣ್ಣಿನಲ್ಲಿ ಹಾಕುವ ರೀತಿ, ಶಿಲೀಂಧ್ರದಲ್ಲಿರುವಂಥ ಜೀವಾಣುಗಳನ್ನು ಯಾವ ರೀತಿ ಗುಣಿಸಬೇಕು ಅಂತ ಹೇಳಿ ಎಲ್ಲ ರೀತಿಯ ಮಾಹಿತಿಯನ್ನು ಕೊಡ್ತೀನಿ, ಗಮನವಿಟ್ಟು ಕೇಳ್ರಿ ಗೆಳೆಯರೆ. ಈ ಮೆಟ್ರೈಜಿಯಮ್ ಎನ್ಸೋಪ್ಲಿ ಜೈವಿಕ ಶಿಲೀಂಧ್ರನಾಶಕನದಲ್ಲ, ಇದನ್ನು ನಾವು ಹೊಲಕ್ಕೆ ಹಾಕುವ ಮೊದಲು ಇದರಲ್ಲಿರುವಂಥ ಜೀವಾಣುಗಳನ್ನು ಯಾವ ರೀತಿ ಗುಣಿಸಬೇಕು ಅಂತ ನೋಡೋಣ. ಈಗ ನೋಡ್ರಿ, 100 kg ಕೊಳೆತಂಥ ತಿಪ್ಪೆ ಗೊಬ್ಬರವನ್ನು ತೋರಿ, ಇಲ್ಲ ಎರೆಹುಳು ಗೊಬ್ಬರ ಇದ್ರೆ ಅಂತಂದ್ರೆ ಅದನ್ನು ಕೂಡ ಬಳಸ್ಬೋದು. ಅದರಲ್ಲಿ 1 kg ಮೆಟ್ರೈಜಿಯಮ್ ಎನ್ಸೋಪ್ಲಿಯನ್ನು ಹಾಕಬೇಕು. ಚೆನ್ನಾಗಿ ಮಿಶ್ರಣ ಮಾಡಿ ಗೋಣಿ ಚೀಲವನ್ನು ಮುಚ್ಚಬೇಕು. ಡೈರೆಕ್ಟ್ ಬಿಸಿಲಿನಲ್ಲಿ ಇಡಬಾರ್ದು, ನೀರಿನಲ್ಲಿ ಇಡಬೇಕು. ಆದಷ್ಟು ಇದರಲ್ಲಿ 40ರಿಂದ 50% ತೇವಾಂಶ ಇರಬೇಕು. ಆದಷ್ಟು ದಿನಾಲು ಸ್ವಲ್ಪ ನೀರಿನ ಸಿಂಪಡಣೆಯನ್ನು ಮಾಡಬೇಕು. ಈಗ ನೋಡ್ರಿ, ಉದಾಹರಣೆಗೆ ಕಬ್ಬಿನ ಬೆಳೆಯಲ್ಲಿ ಬಹಳಷ್ಟು ಗೊಣ್ಣೆ ಹುಳುವಿನ ಬಾಧೆ ಆಗ್ಯದ ಅಂತೇಳಿರಿ, ಅಲ್ಲಿ ನಾವು 1 kg ಬದಲು 5 kg ವರೆಗೂ ಬಳಸಬಹುದು. ಈ ಜೈವಿಕ ಶಿಲೀಂಧ್ರ ಏನದಲ್ಲ 5ರಿಂದ 6 ದಿನಗಳಲ್ಲಿ ಚೆನ್ನಾಗಿ ಹಾಕಿದಂಥ ಗೊಬ್ಬರದಲ್ಲಿ ಏನದಲ್ಲ ಚೆನ್ನಾಗಿ ಬೆಳೆದಿರ್ತದೆ. ಆ ಗೊಬ್ಬರವನ್ನು ನಾವು ಭೂಮಿ ತಯಾರಿಕೆ ಮೊದಲು ಕೂಡ ಹಾಕ್ಬೋದು, ಮತ್ತು ನಮ್ಮ ನಿಂತ ಬೆಳೆಗಳಲ್ಲಿ ಕೂಡ ಹಾಕ್ಬೋದು. ಸಿಂಪಡಣೆ ಮಾಡಲಿಕ್ಕೆ ನೋಡ್ರಿ 3ರಿಂದ 5 ಗ್ರಾಂ ಮೆಟ್ರೈಜಿಯಮ್ ಎನ್ಸೋಪ್ಲಿಯನ್ನು ಪ್ರತಿ ಲೀಟರ್ ನೀರಿನಲ್ಲಿ ಹಾಕಿ ನಮ್ಮ ಬೆಳೆಗಳಲ್ಲಿ ಸಿಂಪಡಣೆ ಕೂಡ ಮಾಡಬಹುದು. ಇದ್ರ ಖರ್ಚಿನ ಬಗ್ಗೆ ನೋಡೋದಾದ್ರೆ ನೋಡ್ರಿ, ನಮಗೆ 1 kgಗೆ 180ರಿಂದ 200 ರೂಪಾಯಿ ಇದು ನಿಮ್ಗೆ ದೊರೆಯುತ್ತದೆ. ಇದನ್ನು ನಾವು ಡ್ರಿಪ್ಪಿನ ಮುಖಾಂತರನೂ ಕೊಡ್ಬೋದು, ಇಲ್ಲ ನೀರು ಹೋಗುವಂಥ ಕೌಲಿಯಲ್ಲಿ ಕೂಡ ಕೊಡ್ಬೋದು. ಇದಕ್ಕೆ ನೋಡ್ರಿ 200 ಲೀಟರ್ ನೀರಿನಲ್ಲಿ 2 kg ಬೆಲ್ಲವನ್ನು ಹಾಕಿ 1 kg ಮೆಟ್ರೈಜಿಯಮ್ ಎನ್ಸೋಪ್ಲಿಯನ್ನು ಹಾಕಿ 3ರಿಂದ 4 ದಿನಗಳವರೆಗೆ ಚೆನ್ನಾಗಿ ತಿರುಗಿಸಿಕಿಸಿಂದ 4ನೇ ದಿನಕ್ಕೆ ನಮ್ಮ ಬೆಳೆಗಳಲ್ಲಿ ನೀರಿನ ಮುಖಾಂತರನೂ ಕೊಡ್ಬೋದು. ಇದನ್ನು ಬಳಸುವಾಗ ಮುನ್ನೆಚ್ಚರಿಕೆಗಳು ಯಾವ್ಯಾವ ತಗೋಬೇಕು ಅಂತ ನೋಡೋದಾದರೆ, ಈ ಶಿಲೀಂಧ್ರವನ್ನು ನಾವು ರಾಸಾಯನಿಕ ಕೀಟನಾಶಕ ಆಯಿತು, ಶಿಲೀಂಧ್ರನಾಶಕ ಆಯಿತು, ಕಳೆನಾಶಕ ಆಯಿತು, ರಾಸಾಯನಿಕ ಗೊಬ್ಬರಗಳಾಯಿತು ಇದರೊಡನೆ ಮಿಶ್ರಣವನ್ನು ಮಾಡಿದಂತಂದ್ರೆ ಇದರಲ್ಲಿರುವಂಥ ಜೀವಾಣುಗಳೇನದಾವಲ್ಲ ಸತ್ತು ಹೋಗ್ತಾವ. ಈ ಶಿಲೀಂಧ್ರವನ್ನು ಯಾವುದೇ ಬೆಳೆಗಳಿರಲಿ ನಾವು ಬಳಸ್ಬೋದು. ಈ ಶಿಲೀಂಧ್ರವು ಜೈವಿಕ ಕೀಟನಾಶಕಗಳು ಮತ್ತು ಸಸ್ಯಶಾಸ್ತ್ರೀಯ ಕೀಟನಾಶಕಗಳಿಂದ ಹೊಂದಿಕೊಳ್ಳುತ್ತದೆ. ಅದರಲ್ಲಿ ಪ್ಯಾಸಿಲೋಮೈಸಿಸ್ ಆಯಿತು ಮತ್ತು ಟ್ರೈಕೋಡರ್ಮ ಆಯಿತು, ಇಂಥ ಜೈವಿಕ ಶಿಲೀಂಧ್ರನಾಶಕ ಅದಾವಲ್ಲ ಅವುಗಳೊಡನೆ ನಾವು ಮಿಶ್ರಣವನ್ನು ಮಾಡ್ಬೋದು. ಧನ್ಯವಾದಗಳು.